ರಾಮಾಚಾರಿನ ಕಿಟ್ಟಿ ಅಂತ ಅಂದ್ಕೊಂಡಿದ್ದೀಗ ಹೊರಗಡೆ ಕರ್ಕೊಂಡ್ಬಂದು ತನ್ನ ಒಂದು ಏನೆಲ್ಲ ಸತ್ಯವನ್ನೆಲ್ಲವನ್ನು ಕೂಡ ಹೇಳೋಕೆ ಮುಂದಾಗ್ತಿಲ್ಲ. ಏನಕ್ಕೆ ಈ ರೀತಿ ನಡ್ಕೋತಾ ಇದೀಯಾ, ನೀಗ್ ಹೇಳಿದ್ದು ಅರ್ಥ ಆಗ್ತಿಲ್ವಾ, ಏನಕ್ಕೆ ಈ ರೀತಿ ಮಾಡ್ತಾ ಇದೀಯಾ, ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು, ಆದಷ್ಟು ಬೇಗ ಕೆಲ್ಸವನ್ನ ಮುಗಿಸಿ ಹಾಗೆ ಹೀಗೆ ಅಂತೆಲ್ಲ ಕಿಟ್ಟಿ ಹತ್ರ ಒಂದು ವೈಶಾಖ ಮಾತನಾಡ್ತಾಳೆ. ಆದ್ರೆ ಅದು ಕಿಟ್ಟಿ ಅಲ್ಲ, ರಾಮಾಚಾರಿಗೆ ಏನು ಅರ್ಥ ಆಗ್ತಿಲ್ಲ. ಏನಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ, ಯಾಕೆ ಈ ರೀತಿ ಕರ್ಕೊಂಡ್ ಬಂದ್ರು, ಏನ್ ವಿಷಯ ಅಂತ ರಾಮಾಚಾರಿಗೆ ಅರ್ಥ ಆಗ್ತಿಲ್ಲ. ಏನಾಯ್ತು, ಏನ್ ವಿಚಾರ ಅಂತ ಕೇಳಿದಾಗ, ನಿನಗೆ ನಾನು ಅವ್ರ ಕೈಲಿಂದ ಕೂಡ ಫೋನ್ ಮಾಡಿಸ್ತೀನಿ, ಬೇಗ ಕೆಲಸವನ್ನ ಮುಗಿಸು, ಯಾಕೆ ತಡ ಮಾಡ್ತಾ ಇದ್ಯಾ, ಒಂದು ಪ್ಲಾನ್ ಗೊತ್ತಿಲ್ವಾ ನಿನ್ಗೆ, ಹಾಗೆ ಹೇಗೆ ಅಂತೆಲ್ಲ ವೈಶಾಖ ಕೂಡ ಮಾತನಾಡ್ತಾಳೆ. ಆದ್ರೆ ರಾಮಾಚಾರಿಗೆ ಏನು ಕೂಡ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಅದು ಕಿಟ್ಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ವೈಶಾಖ. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಚಾರು ಕೂಡ ಬಂದು ಕಿಟ್ಟಿ ಕಿಟ್ಟಿ ಕೃಷ್ಣ ಅಂತ ಕೂಡ ಕರೀತಾಳೆ. ಆಗ ಗೊತ್ತಾಗುತ್ತೆ ಇದು ಕೃಷ್ಣ ರಾಮಾಚಾರಿ ಅಲ್ಲ ಅಂತ. ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇನ್ನೇನು ಬಾಯ್ ಬಿಟ್ಟು ಸತ್ಯವನ್ನ ಹೇಳ್ಬಿಡವಳು. ಇದರಿಂದಾಗಿ ಬಹಳಷ್ಟು ತೊಂದರೆ ಆಕೆ ಕೂಡ ಆಗಿರೋದು. ಆದ್ರೆ ಇದೀಗ ಸದ್ಯಕ್ಕೆ ಬಚಾವಾಗಿದ್ದಾಳೆ, ಒಂದು ಸ್ವಲ್ಪ ಅಂತರದಲ್ಲಿ ಬಚಾವಾಗಿದ್ದಾಳೆ, ಒಂದು ರೀತಿಯಲ್ಲಿ ಸೇವ್ ಆಗ್ಬಿಟ್ಲು ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವ ರೀತಿ ಮುಂದಿನ ಟ್ವಿಸ್ಟ್ ಗಳು ಬರುತ್ತೆ, ಏನ್ ವಿಚಾರ, ಎಲ್ಲವನ್ನೂ ಕೂಡ ಕಾದು ನೋಡೋಣ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಎಲ್ಲ ಕಡೆ